ಮುಂಚೆ ಇಂಜಿನಿಯರ್ಸ್ ಡಿಮ್ಯಾಂಡ್ ಇರೋದು. ಈ ವರ್ಷ ನೋಡಿ 2024 15 ಲಕ್ಷ ಜನ ಇಂಜಿನಿಯರ್ಸ್ ಆಗಿದ್ದಾರೆ, 1.5 ಲಕ್ಷ ಜನ ಕೆಲಸ ಸಿಕ್ಕಿದೆ, 13.5 ಲಕ್ಷ ಜನ ಕೆಲಸ ಸಿಕ್ಕಿಲ್ಲ. ಒಂದು ಆರ್ಟಿಕಲ್ಲು. ನೆಕ್ಸ್ಟ್ ಇನ್ನೊಂದು ಆರ್ಟಿಕಲ್ಲಿ 853 ಸಾಫ್ಟ್ವೇರ್ ಕಂಪ್ನಿಯಲ್ಲಿ 1,30,000 ಜನ ಲೇ ಆಫ್ ಮಾಡಿದ್ದಾರೆ, ಐ ಟಿಲಿ ಏನು ಬೂಮ್ ಇಲ್ಲ ಅಂತ. ಇನ್ನೊಂದರಲ್ಲಿ ನೋಡಿದ್ರೆ IIT ಅವ್ರಿಗೆಲ್ಲ 1 ಕೋಟಿ ಸಂಬಳ ಕೊಡ್ತಾಯಿದ್ರು, 1 ಕೋಟಿ ಮೇಲೆ ಕೊಡ್ತಾಯಿದ್ರು IIT ಅವ್ರಿಗೆ ಬುದ್ಧಿವಂತರು ಅಂತ. ಇವತ್ತು 8,000 ಜನ IIT ಅವ್ರಿಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಇಲ್ಲ, ಬಿಲ್ಲು 10 ಲಕ್ಷನೂ ಇಲ್ಲ. IIT ಅವ್ರು ಏನು ಹೇಳ್ತಾ ಇದ್ದಾರೆ, ಮಿನಿಮಮ್ 6 lakhs ಕೊಡಿ ಪ್ಯಾಕೇಜ್ IITಗೆ ಅಂತ. 4 lakhs ಪ್ಯಾಕೇಜಸ್ ಆಫರ್ ಮಾಡಿದೆ ನೋಡಿ, 4 lakhs ಡ್ಯೂರಿಂಗ್ ದ ಲಾಸ್ಟ್ ಪ್ಲೇಸ್ಮೆಂಟ್ ಸೈಕಲ್. 4 ಲಕ್ಷ ಬಂದಿರೋದು, ಮತ್ತು 8,000 ಜನ IIT ಅವ್ರ ಕೆಲಸ ಇಲ್ಲ. ಇದೆಲ್ಲ ಏನಕ್ಕೆ ಆಗ್ತಾಯಿದೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಔಟ್ಲುಕ್ಕಲ್ಲಿ ಏನು ಹೇಳ್ತಾ ಇದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಟೋಮೇಷನ್ಸಿಂದ ಲೇ ಆಫ್ ನಡೀತಾ ಇದೆ ಕಂಪ್ನಿಲಿ, ಏನೂ ಡಿಮ್ಯಾಂಡ್ ಇಲ್ಲ ಅಂತ. ಇವಾಗ ರೋಡಲ್ಲಿ ಪಾನಿಪುರಿ ಮಾರೋ ಒಂದು ದಿನಕ್ಕೆ 5,000 ಅಂದರೆ 1.5 ಲಕ್ಷ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಪ್ಲಂಬರ್ ಕೆಲಸ ಇದೆ, ಕಾರ್ ಮೆಕ್ಯಾನಿಕ್ ಕೆಲಸ ಇದೆ, ಇವಾಗ ಓದಿದವ್ರ ಕೆಲಸ ಇಲ್ಲ. ಇನ್ನೊಬ್ಳು ಏನು ಹಾಕಿದ್ದಾರೆ, MBAಗೆ ಕೆನಡಾಲಿ 40 ಲಕ್ಷ ಖರ್ಚು ಮಾಡಿಬಿಟ್ಟು ತುಂಬ ಜನ ಮೆಕ್ಡೊನಾಲ್ಡ್ಸು KFCಲಿ ಕ್ಯಾಶಿಯರ್ ಆಗಿ ಪಾತ್ರೆ ತೊಳ್ಕೊಂಡು ಡೆಲಿವರಿ ಬಾಯ್ ಕೆಲಸ ಮಾಡ್ತಾಯಿದ್ದಾರೆ.